ಕರ್ನಾಟಕ ಪ್ರಜಾಧ್ವನಿ ವೇದಿಕೆಯ ರಾಜ್ಯ ಕಾರ್ಮಿಕ ಅಧ್ಯಕ್ಷನಾಗಿ ಇವತ್ತು ನಾನು ಭಾಗವಹಿಸ್ತಾ ಇದ್ದೇನೆ. ನಾನು ಇವತ್ತು ಎದಕ್ಕೋಸ್ಕರ ಬಂದಿದೆ, ನಮ್ಮ ಕರ್ನಾಟಕದ ಕಾರ್ಮಿಕಗೋಸ್ಕರ ಬೇಕಾದಷ್ಟು ಸರ್ಕಾರ ಹಾಗೂ ನಮ್ಮ ಮಾನ್ಯ ಕಾರ್ಮಿಕ ಸಚಿವರು ಆಗಿರುವಂತಹ ನಮ್ಮ ಸಂತೋಷ್ ಲಾಡ್ ಸಾರ್ ಅವರು ಸಹಕಾರವನ್ನು ಕಾರ್ಮಿಕರಿಗೆ ಮಾಡಿಕೊಟ್ಟಿದ್ದಾರೆ. ಹಾಗೆ ಕಾರ್ಮಿಕರಿಗೋಸ್ಕರ ನಾವು ನಮ್ಮ ಸಂಘಟನೆ ಹೋರಾಟವನ್ನು ಮಾಡಿ ಕಾರ್ಮಿಕರಿಗೆ ನ್ಯಾಯ ಸಿಗಿಸುವಂತ ಕೆಲಸ ಮಾಡೋಣ. ಹಾಗೂ ನಮ್ಮ ಸಂಘಟನೆಯಲ್ಲಿ ಆಸಕ್ತಿ ಇದ್ದವರು ಭಾಗವಹಿಸುವರು ಬೆಂಬಲವನ್ನು ಕೊಡಿ, ಕಾರ್ಮಿಕರು ಉಳಿಸಿಕೊಳ್ಳೋಣ ಕೆಲಸ ನಾವು ಮತ್ತು ನೀವು ಸೇರಿ ಕಾರ್ಮಿಕರಿಗೆ ಸರ್ಕಾರದವರಿಗೆ ತಲುಪಿಸಿ ಭಾಗವಹಿಸೋಣ ಎಂದು. ಸರ್, ನಿಮ್ಮ ಸಂಘಟನೆ ಹೆಸರೇನು ಸರ್? ಕರ್ನಾಟಕ ಪ್ರಜಾಧ್ವನಿ ವೇದಿಕೆ. ನಿಮ್ಮ ಹುದ್ದೆ ಏನಿದೆ ಸರ್ ಇದರಲ್ಲಿ? ಸರ್, ನಾನು ರಾಜ್ಯ ಕಾರ್ಮಿಕ ಅಧ್ಯಕ್ಷನಾಗಿದ್ದೇನೆ. ಎಷ್ಟು ವರ್ಷದಿಂದ ನೀವು ಮಾಡ್ತಿದ್ದೀರ? ನಾನು 7-8 ವರ್ಷದಿಂದ ಈ ಸಂಘಟನೆಯಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ. ಸರ್, ಈಗ ನಿಮ್ಮ ಹುದ್ದೆ ಬಂದು ರಾಜ್ಯ ಕಾರ್ಮಿಕ ಅಧ್ಯಕ್ಷರಾಗಿದ್ದೀರಾ. ನೀವು ಕಾರ್ಮಿಕರಿಗೆ ಏನೇನು ಸವಲತ್ತು ಮಾಡಿಕೊಡಬಹುದು ಸರ್? ಕರ್ನಾಟಕದಲ್ಲಿ ಕಾರ್ಮಿಕರಿಗೆ ಏನೇ ತೊಂದರೆ ಬರಲಿ, ನಾವು ಹಾಗೂ ನಮ್ಮ ಸಂಘಟನೆ ಕಡೆಯಿಂದ ಪದಾಧಿಕಾರಿಗಳು, ನಮ್ಮ ಅಧ್ಯಕ್ಷರು 24 ಗಂಟೆ ಯಾವುದೇ ತೊಂದರೆ ಬರಲಿ ಮುಂದೆ ನಾವು ಹೋಗಿ ಸರ್ಕಾರದಿಂದ ಆದಷ್ಟು ಅವರಿಗೆ ಏನು ಸಹಾಯ ಆಗ್ತದೆ, ನಮ್ಮ ಕಡೆಯಿಂದ ಏನು ಸಹಾಯ ಆಗ್ತದೆ, ನಾವು ಹಗಲು ರಾತ್ರಿ ಅವಕ್ಕೋಸ್ಕರ ದುಡಿಯಬೇಕಂತೂ ನಿರ್ಣಯ ಮಾಡಿದ್ವಿ. ಸರ್, ಈಗ ಸರ್ಕಾರದಲ್ಲಿ ಹಾಗೂ ಕಾರ್ಮಿಕ ಇಲಾಖೆಯಲ್ಲಿ ಬಡ ಕೂಲಿ ಕಾರ್ಮಿಕರಿಗೆ, ಕಟ್ಟಡ ಕೂಲಿ ಕಾರ್ಮಿಕರಿಗೆ ಅವರಿಗೆಲ್ಲರಿಗೂ ಕಾರ್ಡ್ಗಳು ವಿತರಣೆ ಮಾಡುವಂಥ ಕೆಲಸ ಮಾಡ್ತಿದ್ದೀರಾ. ನಿಮ್ಮ ಸಂಘಟನೆಯಿಂದ ಯಾರಿಗಾದ್ರೂ ಮಾಡ್ತೀರಾ? ಇವತ್ತು ಸರ್ಕಾರದಲ್ಲಿ ಏನೊಂದು ಸವಲತ್ತು ಈಗ ಇದೆ, ಅದುಗಳನ್ನು ನಾವು ಈಗಿಂದ ಸರ್ಕಾರ ಕಡೆಯಿಂದ ಏನೇನ ಇರಲಿ, ಹೆಲ್ತ್ ಕಾರ್ಡ್ ಇರಲಿ, ಇನ್ಸೂರೆನ್ಸ್ ಇರಲಿ, ಸರ್ಕಾರಕ್ಕೆ ಏನು ಸಹಕಾರ ಬಂದಿದೆ ಒಂದು ಸವಲತ್ತು ಮಾಡಿಕೊಡುವಂಥ ಕಾರ್ಯ ಮಾಡ್ತೀವಿ. ಸರ್, ನಿಮ್ಮ ಸಂಘಟನೆಯಿಂದ ಮಾನ್ಯ ಸಚಿವರು ಆಗಿರುವಂಥ ಸಂತೋಷ್ ಲಾಡ್ ಸಾಹೇಬರಿಗೆ ನೀವು ಭೇಟಿ ಮಾಡಿದ್ದೀರಾ? ಸರ್ ಅವರಿಗೆ ಭೇಟಿ ಮಾಡಿ ನಮ್ಮ ಕಾರ್ಮಿಕರಿಗೆ ಏನು ಸಹಾಯ ಆಗ್ತದೆ ಸರ್ಕಾರದಿಂದ ನಾವು ಸಂಘಟನೆಯಿಂದ ಹೋಗಿ ಮಾತಾಡಿ ಬಗೆಹರಿಸುವ ಕಾರ್ಯಕ್ರಮ ನಾವು ಮಾಡ್ತೀವಿ. ಸರ್, ಈಗ ಕೂಲಿ ಕಾರ್ಮಿಕರಿಗೆ, ಕಟ್ಟಡ ಕಾರ್ಮಿಕರಿಗೆ ಮತ್ತು ಫ್ಯಾಕ್ಟ್ರಿಗಳಲ್ಲಿ 6 ತಿಂಗಳು 7 ತಿಂಗಳು ಸಂಬಳ ಕೊಡೋದಷ್ಟು ಸತಾಯಿಸ್ತಾರೆ. ನಿಮ್ಮ ಸಂಘಟನೆಯಿಂದ ಏನು ಸಹಕಾರ ಮಾಡಿಕೊಡಬಹುದು? ನಮ್ಮ ಸಂಘಟನೆ ಕಡೆಯಿಂದ ನಾವು ಕಾರ್ಮಿಕರಿಗೆ ಅವರ ಸಂಬಳ ಇರಲಿ, ಅವರ ಹೆಲ್ತ್ ಕಾರ್ಡ್ ಬಗ್ಗೆ ಇರಲಿ, ಏನೇನ ತೊಂದರೆಗಳು ಬಗೆಹರಿಸುವ ಕರ್ತವ್ಯ ನಾವು ಮಾಡ್ತೀವಿ. ಸರ್, ನಿಮ್ಮ ಸಂಘಟನೆಯಲ್ಲಿ ಪದಾಧಿಕಾರಿಗಳಿಗೆ ಹಾಗೂ ಸದಸ್ಯರಿಗೆ ಆಯ್ಕೆ ಮಾಡುವಂಥ ಕೆಲಸ ಏನಾದರೂ ಮಾಡ್ತಾ ಇದ್ದೀರಾ? ಹೌದು ಸರ್, ನಮ್ಮ ಸಂಘಟನೆಯಲ್ಲಿ ಪದಾಧಿಕಾರಿಗಳಿಗೆ ಹಾಗೂ ಸದಸ್ಯರಿಗೆ ಆಯ್ಕೆ ಮಾಡುವಂಥ ಕೆಲಸ ನಾವು ಮುಂದುವರಿಸ್ತಾ ಇದ್ದೀವಿ. ನನ್ನ ಮೊಬೈಲ್ ನಂಬರ್ ಇದೆ, ನನ್ನ ಮೊಬೈಲ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದರೆ ಸಂಘಟನೆ ಬಗ್ಗೆ ವಿಚಾರ ಮಾಡಿಸಿ ನಮ್ಮ ಬೈಲ ಏನಿದೆ ಅವ್ರಿಗೆ ತಿಳಿಸಿ ಅವರಿಗೆ ನಾವು ಸೇರಿಸುವಂಥ ಕಾರ್ಯಕ್ರಮ ನಾವು ಅವರಿಗೆ ಸಹಕಾರ ಮಾಡ್ತೀವಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.